ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿ ಅರ್ಧ ಗಂಟೆ ಆಯಿತು. 10 ನಿಮಿಷಕ್ಕೆ ಲೋಡಿಂಗ್ ಮಾಡಿಬಿಟ್ಟು ಬಿಲ್ ಮಾಡೋಕೆ 30 ನಿಮಿಷ ಮಾಡೋರೆ. ಇಲ್ಲೇ 41 ನಿಮಿಷ ಆಗೋಯ್ತು. ಟೈಮು ಆಲೇ 11:52 ಆಗೋಯ್ತು. ಇವಾಗ ಲೋಡ್ ಆಗಿದೆ, ಬಿಲ್ ಕೊಟ್ಟವ್ರೆ. ಇವಾಗ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಇರೋದು ರಾಮವಳ್ಳಿ ರೋಡಲ್ಲಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. $22 ಕಿಲೋಮೀಟ್ರ್ ತೋರಿಸ್ತಾ ಇದೆ. 850 ರೂಪಾಯಿಗೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಕ್ಲಾಕ್ಸ್. ಟೈಮು ಬೆಳಿಗ್ಗೆ 8:40. ಇವತ್ತು ಬುಧವಾರ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ 8:35 ಆಯಿತು. ಡ್ಯೂಟಿ ಆನ್ ಮಾಡೋದು ನಿಮಿಷ ಆಯಿತು. ಯಾವುದು ಸೌಂಡ್ ಆಗಿಲ್ಲ ಇಲ್ಲಿವರೆಗೂ. ಸದ್ಯಕ್ಕೆ ನೈಂಡಳ್ಳಿ ಕಡೆ ಹೋಗಿ ಟಿಫನ್ ಮಾಡ್ಕೊಳ್ಳೋಣ. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಎಷ್ಟಾಯಿತು ಎಷ್ಟು ಉಳಿತು ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿ ಅರ್ಧ ಗಂಟೆ ಆಯಿತು. 10 ನಿಮಿಷಕ್ಕೆ ಲೋಡಿಂಗ್ ಮಾಡಿಬಿಟ್ಟು ಬಿಲ್ ಮಾಡೋಕೆ 30 ನಿಮಿಷ ಮಾಡೋರೆ. ಇಲ್ಲೇ 41 ನಿಮಿಷ ಆಗೋಯ್ತು. ಟೈಮು ಆಲೇ 11:52 ಆಗೋಯ್ತು. ಇವಾಗ ಲೋಡ್ ಆಗಿದೆ, ಬಿಲ್ ಕೊಟ್ಟವ್ರೆ. ಇವಾಗ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಇರೋದು ರಾಮವಳ್ಳಿ ರೋಡಲ್ಲಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. $22 ಕಿಲೋಮೀಟ್ರ್ ತೋರಿಸ್ತಾ ಇದೆ. 850 ರೂಪಾಯಿಗೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ ಫಸ್ಟ್ನೇ ಬಾಡಿಗೆ. ಇವಾಗ ಟೈಮು 1 ಗಂಟೆ 5 ನಿಮಿಷ. ಬೇರೆ ಯಾವುದೋ ಆರ್ಡ್ರ್ ಇನ್ನೂ ಬಂದಿಲ್ಲ. ನೋಡೋಣ ಆರ್ಡ್ರ್ ಬರೋವರೆಗೂ ಇಲ್ಲಿ ಕುಂಬ್ಳಗೂಡು ದೊಡ್ಡಲ್ಮರ ರೋಡ್ ಇಂಡಸ್ಟ್ರಿಯಲ್ ಹತ್ರ ಹೋಗೋಣ. ಇಲ್ಲಿಂದ 4 ಕಿಲೋಮೀಟ್ರ್ ಇತ್ತು, ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಅಲ್ಲಿ ವೆಯ್ಟ್ ಮಾಡೋಣ, ಊಟ ಗೀಟ ಮಾಡೋಣ ಆರ್ಡ್ರ್ ಬರೋವರೆಗೂ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. 19 ಕಿಲೋಮೀಟ್ರ್ ಇದೆ. ನೈಂಡಳ್ಳಿ ಡ್ರಾಪ್ ಇರೋದು, ರಂಗನಾಥ್ ಕಾಲೋನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಇವಾಗ ನೈಂಡಳ್ಳಿಲಿ 3ನೇ ಬಾಡಿಗೆ ಬಂದಿದೆ. 497 ರೂಪಾಯಿ. ಪಿಕಪ್ ಇಲ್ಲೇ ಅರ್ಧ ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ ಪಿಕಪ್ಗೆ. ಡ್ರಾಪ್ ಇರೋದು ಇಲ್ಲೇ ಗಟ್ಟಿಗೆರೆ RR ನಗರದ ಹತ್ರ. ಹಾಂ, ಅದೇ ಸರಿಯಾಗಿ ಹಾಕಿ ಆಯ್ತದೆ. ಸೀದಾ ಮಾಡಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನು 3.6 ಕಿಲೋಮೀಟರ್ ಇದೆ. ಹಿಂಗೆ ಹತ್ರ ಆಗುತ್ತೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಇಳಿಸಿದ್ದೀನಿ ನೋಡಿ. ಅವ್ರು ಯಾರು ಇಲ್ಲ, ಅದಕ್ಕೆ ಇಲ್ಲಿ ಇಳಿಸ್ಬಿಡಿ ಅಂದರು ಇಳಿಸಿದ್ದೀನಿ. ಸ್ನೇಹಿತರೆ, ಟೈಮು 5:40 ಆಗ್ತಾ ಬಂತು. ಬಾಡಿಗೆಗಳೇನೋ ಬಂದವೆ. ಇವತ್ತಪ್ಪ ಅವೇ ಬರ್ತಾವೆ, ಎಲ್ಲೆಲ್ಲ ಬರ್ತಾವೆ. ಅದಕ್ಕೆ ಯಾವುದೇ ಎತ್ಕೊಂಡಿಲ್ಲ. ಇವಾಗ ಸದ್ಯಕ್ಕೆ ರೂಮ್ ಕಡೆ ಹೋಗ್ತಾರೋಣ. ಎಷ್ಟಾಯಿತು ಎಷ್ಟು ಉಳಿತೀವಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಪು 4 ಕಿಲೋಮೀಟರ್ ಇದೆ. ಪಿಕಪ್ ಇರೋದು ಗುಡ್ದಳ್ಳಿ. ಡ್ರಾಪ್ ಎಲ್ಲಿ ಅಂದರೆ ಮೈಸೂರು ಲವ್ ಸ್ಟೇಷನ್. 5,395 ರೂಪಾಯಿ ಬಂದಿದೆ. ಜಾಸ್ತಿ ಕೊಟ್ಟಿರೋಂಗವನೇ. ಜಾಸ್ತಿ ಇದೆಯೋ ಇಲ್ಲ, ಕಿಲೋಮೀಟರ್ ಜಾಸ್ತಿ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ಬಂದಿರೋ ಥರ ಐತೆ. ನೋಡೋಣ ಬನ್ನಿ. ಟಾಟಾ AC ಬಂದಿರೋದು. ಪಿಕಪ್ ಹೋಗೋಣ ಬನ್ನಿ ಅಂತ ಹೇಳೋರೆ.
ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಬಿಲ್ಲು ಕೊಟ್ಟವ್ರೆ, ನೀವೇ ಬಿಲ್ಲು ಮಾಡವ್ರೆ. 140 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೈಸ್ ರೋಡಲ್ಲಿ. ಅವಾಯ್ಡ್ ಟೋಲ್ 135 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ಮೈಸೂರು ಸಿಟಿ ಒಳಗಡೆ ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಸ್ನೇಹಿತರೆ, ಮೈಸೂರು ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ಇನ್ನೇನು ಸಿಗ್ನಲ್ ಅಂತ ಹೋಗ್ತಾ ಇದ್ದೀನಿ. ಅರ್ಧ ಕಿಲೋಮೀಟ್ರ್ ಇದೆ ಮೈಸೂರು ಎಂಟ್ರಿ. ಲಿಂಕ್ ರೋಡು ಇಲ್ಲಿ ರೈಟಿಗೆ ತಗೊಂಡ್ರೆ ಅಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಡ್ರಾಪ್ ಲೊಕೇಶನ್ 5.5-6 ಕಿಲೋಮೀಟ್ರ್ ಇದೆ. ಡ್ರಾಪ್ ಲೊಕೇಶನ್ ರಿಂಗ್ ರೋಡಲ್ಲಿ ಹೋಗಬೇಕು. ನೋಡಿ, ಮೈಸೂರು ಬಂದಿದ್ದೀನಿ. ಬನ್ನಿ, ಇದು 14 ನಿಮಿಷ ತೋರಿಸ್ತಾ ಇದೆ 6 ಕಿಲೋಮೀಟ್ರ್. ಸ್ನೇಹಿತರೆ, ಊಟ ಮಾಡ್ಕೊಬರೋಣ ಅಂತ ಹೋಗಿದೆ. ಗಾಡಿ ಅನ್ಲೋಡ್ ಮಾಡಿಬಿಟ್ಟು ಆರಾಮಾಗಿ ಕೂತವ್ರೆ. ಅನ್ಲೋಡ್ ಆಗೋಗೈತೆ. ದುಡ್ಡು ಇಸ್ಕೊಂಡು ಹೊಡೋದೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಊಟ ಮಾಡ್ಕೊಬೇಡ ಅಂತ ಹೋಗಿದೆ ಅವ್ರು ಅನ್ಲೋಡ್ ಮಾಡೋ ಗಂಟ. ಸ್ನೇಹಿತರೆ, ಅನ್ಲೋಡ್ ಆಗಿತ್ತು. ಬಂದು ಅಮೌಂಟ್ ಇಸ್ಕೊಂಡಿದ್ದೀನಿ. ಕ್ಯಾಶ್ ಕೊಟ್ಟವ್ರೆ. ಇವಾಗ ಹೋಗೋಣ ಊರ ಕಡೆಗೆ. ಮನೆಗೆ 9 ಕಿಲೋಮೀಟ್ರ್ ಇದೆ ಇಲ್ಲಿಂದ ಊರಿಗೆ, ನಮ್ಮೂರಿಗೆ. ಅಲ್ಲಿಂದ ಬೆಳಗ್ಗೆಗೆ ಕುಂಬ್ಳಗೂಡ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಎಷ್ಟಾಯಿತು ಏನೋ ಎಷ್ಟು ಹೊಡಿತು ಎಲ್ಲ ಆಮೇಲೆ ಹೇಳ್ತೀನಿ. ಮನೆ ಹತ್ರ ಹೋಗ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡುತ್ತೆ ನೋಡೋಣ. ಅಲ್ಲಿಂದ ಕುಂಬ್ಳಗೂಡ್ಗೆ ಎಷ್ಟಾಗುತ್ತೆ ಹೋಗ್ಬಿಟ್ಟು ಟೋಟಲು ಎಲ್ಲ ಸೇರಿಸಿ ಡೀಸೆಲ್ ಕಳೆದು ಹೇಳ್ತೀನಿ ಲಾಸ್ಟಲ್ಲಿ. ಬನ್ನಿ ಇವಾಗ ಹೋಗೋಣ. 1.5 ಅವರ್ ಬೇಕು. 1 ಅವರ್ 40 ನಿಮಿಷ ತೋರಿಸ್ತಾ ಇದೆ. 11:45 ತೋರಿಸ್ತಾ ಇದೆ. 11:15ಗಂತೂ ಹೋಗ್ಬೋದು. ನೋಡೋಣ ಬನ್ನಿ. ಊಟನೂ ಆಗೈತೆ. ಸ್ನೇಹಿತರೆ, ಇದು 5,903 ರೂಪಾಯಿ ಆಗಿದೆ. ಟಾಟಾ ಎಸ್ ಇದು 8 ಫೀಟ್ದು 1,164 ಆಗಿದೆ. 2 ಬಾಡಿಗೆದು ಟೋಟಲ್ 7,067 ಆಗಿದೆ. ಅದರಲ್ಲಿ ಇಲ್ಲಿ 304 ಕಿಲೋಮೀಟ್ರ್ ಓಡಿದೆ. ಇಲ್ಲಿಂದ ಕುಂಬ್ಳಗೂಡು ದೊಡ್ಡಲ್ಮರ ರೋಡು ಗೇರುಪಳ್ಳಿಕ್ಕೆ 56 ಕಿಲೋಮೀಟ್ರ್. ಟೋಟಲು 360 ಕಿಲೋಮೀಟ್ರ್ ಓಡುತ್ತೆ. ಕುಂಬ್ಳಗೂಡಿಗೆ ಖಾಲಿ ಹೋದರೆ 360 ಕಿಲೋಮೀಟ್ರಿಗೆ. ಇವೆರಡು ಮೈಲೇಜ್ 14 ಹಾಕೊಂಡ್ರೆ 99 ರೂಪಾಯಿ ಡೀಸೆಲ್ ರೇಟು. 2,545 ರೂಪಾಯಿ ಡೀಸೆಲ್ಲು, 200 ರೂಪಾಯಿ ಖರ್ಚು. 2,745 ರೂಪಾಯಿ ಖರ್ಚಾಯಿತು 7,067ರಲ್ಲಿ. 4,321 ರೂಪಾಯಿ ಉಳಿದಿದೆ. ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿಂದು ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಲಾಗಳಿ. ನಾಳೆ ಅಂತ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.